ಇವರು ನಾವಿಲ್ಲಿ ಎಲ್ಲ ಪೈಪ್ ನೀರು ಹಾಕಿ ಪೈಪ್ ಹಾಕಿ ನೀರೇ ಹೋಗಲ್ಲ ನೋಡಿ. ಆ ಪೈಪ್ ತೆಗೆದಿದ್ದಾರೆ ಗೊತ್ತೇ ಇಲ್ಲ. ಹೊಸಬದಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ? ನಾ ಇದನ್ನ ಫಸ್ಟ್ ಮಟ್ಟಿಗೆ ಭಾಳ ನಿಂತಿತ್ತು ಸಾಹೇಬ್ರೆ. ಇವರು ನಾವು ಕೂಡ ಅವಾಗ ಇವ್ರಿಗೆಲ್ಲ ಮಾಡಿದ್ದೇವೆ. ನೋಡಪ್ಪ ಬರೀಲಿ ಅಲ್ಲಿ ನಾವು ಫಸ್ಟ್ ಶೆಲ್ಲಾಪುರಿಗೆ ಹೋದೆ. ಅಲ್ಲಿ ರೋಡ್ ಇದು ಆದ್ಮೇಲೆ ನೀವು ರೋಡ್ ಮಾಡಿರಿ. ಅದು ರೋಡ್ ಮಾಡ್ತೀವಿ ಹೋಗ್ಬೇಕಾಗಿತ್ತು. ಆ ಕಡೆ ಏನಿದೆ ಅಲ್ಲಿ ಹೋದಾಗ ರೋಡ್ ಮಾಡಿದ್ರೆ ಅದು ಗೊತ್ತಾಗ್ತದ. ಫಸ್ಟ್ ಹೋದೆ ಕ್ಲಿಯರ್ ಇಟ್ಟು ನಾವು ಟಿಕೆಟ್ ಅನ್ಸಿದಾಗ ಅದು ಟ್ರ್ಯಾಕ್ಟರ್ ಶೋರೂಮ್ ಐತಲ್ಲ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು ಈ PWD ಮಾಡಿರಲ್ಲಪ್ಪ. ಎಲ್ಲ ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ಏನ್ ಹೇಳ್ತಾರ ನೋಡಿ. ಹಿಂದೂ 5 ವರ್ಷದಿಂದ ತಕರಾರು ಆಗೈತೆ ಸಾಹೇಬ್ರೆ. ನಾವು ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಿದ್ವಿ. ಹೇಳೋಣ ನಾವು ಹೋಮ್ ಮಿನಿಸ್ಟರ್ ಇದ್ದಾಗ ಒಂದು ಫಂಡ್ ಕೊಟ್ಟರು ಸಾಹೇಬ್ರು PWDಗೆ. ಆ ಸರ್ಕಲ್ ಏನದಲ್ಲ ಸಾಹೇಬ್ರೆ, ಇದು ನ್ಯಾಷನಲ್ ಫ್ಲೋ ಅದ ಸಾಹೇಬ್ರೆ. ಮ್ಯಾಗ ಕಾಮಣ್ಣಗಟ್ಟಿ ಈ ಕಡೆ ಕಣಬೂರು ಆರ್ಸಿಂದ ಬಂದಿದ್ದು ನಮ್ಮ ತೋಟದಾಗ ಬಂದು ರೂಢಿಗೆ ಬಂದಿದ್ದು ಸಾಹೇಬ್ರೆ. ಇದನ್ನ 6.5 ಫೂಟ್ ಅಲ್ಲಿ ಸರ್ಕಲ್ ಎತ್ತಿ ಮಾಡ್ಕೊಂಡು ಸಾಹೇಬ್ರೆ. ನಮ್ಮ ಹೋಮ್ ಮಿನಿಸ್ಟರ್ ಒಳಗಿಂದ ಒಂದು ಯಾವುದೋ ಫಂಡಿಗೆ ಯಾವ ಫಂಡ್ ಅವಾಗ ಇವ್ರಿಗೆ ನಾವೇನ್ ಹೇಳಿದ್ವಿ, 5 ಮೀಟರ್ ಪೈಪ್ ಒಳಗೆ ಹಾಕೋರಿ. ಅವಾಗ ಏನ್ ಹೇಳಿದ್ವಿ ಸರ್, 5 ಮೀಟರ್ ಪೈಪ್ ಹಾಕೋರಿ ನ್ಯಾಷನಲ್ ಫ್ಲೋ ಕೊಡ್ರಿ ಅಂದ್ವಿ ಸರ್. ಅವಾಗ ಇವ್ರು ಮಾಡಿದ್ವಿ ಸರ್. ಅವಾಗ ರಸ್ತ ಬಂದ್ ಮಾಡಿದ್ವಿ ಸರ್. BB ಪಾಟೀಲ್ ಸಾಹೇಬ್ರು, ಇವ್ರು ಮಸಳಿ ಸಾಹೇಬ್ರು, ಆ ಗುರು ಕೌಲ್ಗೆ ಕಾಂಟ್ರಾಕ್ಟ್ ಏನ್ ಹೇಳಿದ್ರು, ನೀರ್ ಪಾಸ್ ಮಾಡುದು ಜವಾಬ್ದಾರಿ ನಮ್ದು ಗಟ್ರ ತಂದಿ ಬಿಟ್ಟು ಸಾಹೇಬ್ರೆ. ಈ ನೀರ್ ಇಲ್ಲಿ ಹೋದ್ರ ಪಾಪ ಗುಂಟಾದವ್ರ ಮನೆ ಹೋಗಿ ಹೋಗ್ಬಿಡ್ತೈತೆ. ನ್ಯಾಚುರಲ್ ಫ್ಲೋ ಇದೆ ಸರ್. ನಾವೇನಾದ್ರು ಸಾಹೇಬ್ರೆ ಲಾಸ್ಟ್ ಟೈಮ್ ಸುನೀಲ್ ಸ್ಟ್ರೈಕ್ ಮಾಡಿದಾಗ ರಾಜು ಮುಜುಮ್ದಾರ್ ಬಂದ್ರು. ಈಗ ಈ ನೀರು ಬಿಟ್ಟರೆ ಅಂದ್ರೆ ಆ ಮನೆಯವ್ರಿಗೆಲ್ಲ ತೊಂದರೆ ಆಗ್ತಾವ. ಇದು ಏನು 5 ಮೀಟರ್ ಇಲ್ಲಿ ಪೈಪ್ ಐತಿ, ಇದು ಡ್ರೈನ್ ಒಯ್ದು ರಾಜಕಾಲುವೆ ಏನು ನಾವು 2009 ಗೌರಿ ವಂಶಕ್ಕೆ ಒಯ್ದು ಕೌಳಿಗೇಟಿಗೆ ಹೋಗ್ತೇವೆ ಸಾಹೇಬ್ರ. ಇದನ್ನ ಪೂರಾ ಟ್ರೈನ್ ಅಲ್ಲಿ ಒಯ್ದ್ರಿ ಅಂದ್ರೆ ಇದು 200 ಎಕರೆ ನೀರಲ್ಲಿ ಇದ್ರುದಿಲ್ಲ. ಜೂನ್ಯಾಗ ಒಪ್ಕೊಂಡು ಹೋದ್ರಿ ಸರ್ ರಾಜು ಮುಜುಮ್ದಾರ್, ಈ ಸುನೀಲ್ ಪಾಟೀಲ್, AW ನ್ಯಾಂಬೂರ್ ಸಾಹೇಬ್ರ. ಆಯ್ತಿಲ್ಲ ನ್ಯಾಂಬೂರ್ ಸಾಹೇಬ್ರ, ಇವ್ರು ಒಪ್ಕೊಂಡು ಹೋದ್ರಿ ಸಾಹೇಬ್ರ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಏನು ಒಂದು ರೂಪಾಯಿನ ಕೆಲಸ ಇಲ್ಲ ಸಾಹೇಬ್ರ. ಈಗ ಆಯ್ತಾ ಆಯ್ತು. ಈಗ ಹೇಳಿದ ಪ್ರಕಾರ ರಿಸೀವರ ಟೋಟಲ್ ನೆಕ್ಸ್ಟ್ ಇರೋದವಲ್ಲ. ಯಾಕಂದ್ರೆ ಐ ಡೋಂಟ್ ವಾಂಟ್ ಸುಮ್ಮನೆ ಟೆಂಪ್ರರಿ ಇದು ಮಾಡಿ ಸುಮ್ಮನೆ ಮೀಡಿಯಾ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, 100 ಜನ ಬರ್ತಾರೆ, ನಾವು ಜನ ಬರ್ತೀವಿ. ಹಾಗಾಗಿ ಈ ಒಟ್ಟವ್ರು ಇದನ್ನ ಏನು ಹೇಳ್ತಾರೆ, ಬಿತ್ತೂರು ಏನು ಹೇಳ್ತಾರದಾಗ ಅದನ್ನ ಮಾಡಿ ಹೋಗಿ ಅದನ್ನ ಪಾಸ್ ಮಾಡಿ ಕನೆಕ್ಷನ್ ಕೊಡ್ಬೇಕಲ್ಲ. ದಿಸ್ ಇಸ್ ಪಾರ್ಟ್ ಆಫ್ ದ ಪ್ಲಾನ್. ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್ ಹಾಕೊಡ್ಬೇಕು. अब बच्चे दूर नहीं है, खंडक को ये 7 फुट खोदे तो पानी जाता है, गौरी बाहर जाने को नहीं है, पूरा गौरी बाहर फुट जाता है। पानी खंडक ये तो है ಟೆಕ್ನಿಕಲ್ ಅಲ್ಲ. ಸುಮ್ಮನೆ ಕೊಡ್ರಿ ನೀವು ಬರೀ ಸೊಲ್ಯೂಷನ್ ಪ್ರಾಬ್ಲಮ್ ನೋಡು. ಸೊಲ್ಯೂಷನ್ ಮಾಡಿ ನೋಡ್ಬಿಡ್ರಿ ಏನ್ರಿ. ಇದು 5 ಮೀಟ್ರು 2 ಮೀಟ್ರ್ ಇದು ಹಾಕಿದ್ವಿ ನಾವು. ಯಾಕೆ 2 ಮೀಟ್ರ್ ಯಾಕೆ ಹಾಕಿದ್ರಪ್ಪ? 5 ಮೀಟ್ರ್ ಸರ್ ಅದು ಒಂದು ಹಾಕಿದ್ದು ಸರ್. ಅವರು ಹೊಸದು ಸರ್, ನಾವು ಇದು ರೆಕ್ಟಿಫೈ ಮಾಡ್ತೀವಿ ಸರ್. ಸಾಹೇಬ್ರೆ ನೀವು ಅವ್ನು ಡಿಪೆಂಡ್ ಮಾಡ್ಕೊಂಡ್ರೆ ತಪ್ಪು ಅನ್ನೋದಿಲ್ಲ. 1 ಸೆಕೆಂಡ್ ಸಾಹೇಬ್ರೆ. ಸರ್ ಇಲ್ಲಿ ಏನು ನೀರು ಹೊಂಟಿದೆ ಸಾಹೇಬ್ರೆ, ಇವರಿಗೆ ಕಮಿಷನರ್ಗೆ ಈ ಸುನೀಲ್ ಪಾಲ್ಸ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಕತ್ತೀವಿ ಸಾಹೇಬ್ರೆ, ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ, ಈ ಮನೆಯವ್ರು ಹೊರಗೆ ಬರೋಕ್ಕಾಗೋದಿಲ್ಲ. ನಂದು ಅಂಕೂರು ಪೆಟ್ರೋಲ್ ಡೀಸೆಲ್ 2 ನೀರಾಗೆ ಬರ್ತಾರೆ. ಇಲ್ಲಿಂದ ಇವತ್ತು ಬೆಳಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶೀಬ್ನಾಗ 5 ಗಂಟೆಗೆ ಬಂದು ಇದನ್ನು ಟ್ರೈನ್ ಸ್ವಚ್ಛ ಮಾಡ್ಕೊಂಡು ಈ ನೀರು ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂತಾರೆ ಸರ್, ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಅಂದ್ರೆ ಸರ್. 10 ಗಂಟೆಗೆ ಬಂದಿಲ್ಲ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್, ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಮನುಷ್ಯರು ಕಳ್ಸಂದ್ರೆ ಆ ಪೊಲೀಸರು ಪಾಪ ಬೆಳಗ್ಗೆನ ಕೂತೋದ್ರು ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಗ್ಗೆ ಲಕ್ಕನವ್ರ ಸಾಹೇಬ್ರ ಎಲ್ಲೋದ್ರಿ, ಲಕ್ಕನವ್ರ ಸಾಹೇಬ್ರ ಇವ್ರು ಸಾಹೇಬ್ರ ಬೆಳಗ್ಗೆ ಬಂದ್ರಿ. ಇವ್ರು ಬರೋಣ ನಾಳೆ ಸ್ವಚ್ಛ ಕ್ಲೀನ್ ಮಾಡ್ಕೊಂಡಿಲ್ಲ ಸರ್. ಬಸ್ ಇವ್ರು ಬೇಕಾದ್ರೆ ಅಲ್ಲ ನೀರು ಹೋಗಬೇಕಲ್ಲ. ನೀವು ಈ ತರ ಮಾಡಿದ್ರೆ ಇಲ್ಲ ಈ ಸಿಟ್ ಬರ್ತಂತೆ ಸರ್. ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈ ಕರೆಕ್ಟಾಗಿ ಕೆಲಸ ಮಾಡ್ತೋಡ್ರಿ ಈಗ. ಏನು ಅಲ್ಲ ಈ ಕರೆಕ್ಟಾಗಿ ಕೆಲಸ ಮಾಡ್ತೋಡ್ರಿ ಈಗ. ಮತ್ತೆ ಈಗೂ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಅದು ಸಸ್ಪೆಂಡಿವ್. ಈಶ್ವರಿಗೆ ಕರೆಕ್ಟ್ ಮಾಡಿದ್ರೆ ಅದು ಸಸ್ಪೆಂಡಿವ್. ಚಿಕ್ಕಿ ಇದೇನು ನಮ್ದೆಲ್ಲ ಬಿಡಬಿಡಿ. ಮುಂದೆ ಶೋಟ್ ಪೀಸ್ ಮಾಡಿ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ ನಿನ್ನ ನೀರೇ ಹೋಗುತ್ತದೆ ಸರ್.
ಈ ನಮ್ಮ ಪಂಪ್ ಇಂದ ಹಿಡ್ಕೊಂಡು ಬಜರಂಗ ಮಾರ್ಗ ಅದೇ ಸೇಮ್ ಚಲೋ ನೋಡಿ ಅದು ಟ್ರ್ಯಾಕ್ಟರ್ ಬರೀ ರೋಡ್ ಮಾಡಿದ್ರೆ ಆಯ್ತು ನಾವು ಡ್ರೈನ್ ಬಿಜಾಪುರದಾಗ ಎಷ್ಟು ಸಮಸ್ಯೆ ಪಿಡಬ್ಲ್ಯೂಡಿ ಸರ್, ಸೋಲಾಪುರ ರೋಡ್ ಪಿಡಬ್ಲ್ಯೂಡಿ ಸರ್, ಇದು ನಮ್ಮದು ಪಿಡಬ್ಲ್ಯೂಡಿ ಸರ್. ಪಿಡಬ್ಲ್ಯೂಡಿ ರೋಡ್ ಎಲ್ಲೆಲ್ಲ ನಿಮ್ದು ರೋಡ್ಸ್ ಏನಿದಾವ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಡ್ರೈನ್ಸ್ ಇಲ್ಲ, ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು, ಡ್ರೈನ್ಸ್ ಅದಾವು, ಎಲ್ಲ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ. ಅದರ್ವೈಸ್ ಯೂರ್ ಆಲ್ಸೋ ಬಿ ಸಸ್ಪೆಂಡೆಡ್. ಆದ್ರೆ ಪಗಾರ ಸಿಕ್ಕಲ್ಲ ನಿಮ್ಗೆ 4 ದಿವಸ ರಿಟರ್ನ್ ಆಗ್ತೀರಿ, ಪೆನ್ಷನ್ ಸಿಗಂಗಿಲ್ಲ ನಿಮ್ಗೆ ಗೊತ್ತಲ್ಲ. ಚಿಕ್ಕ ಇನ್ಸ್ಪೆಕ್ಟ್ ಸರ್ ಏನ್ರಿ. ಈಗ ರಮೇಶ್ ಅಟೆಂಡ್ ಮಾಡ್ತಾರೆ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವತ್ತು ಏನಾಗಿರಲ್ಲ ನಾ ಐಡೆಂಟಿಫೈ ಮಾಡಿದ್ದೀನಿ, ಮಾಡಿ ಇದಲ್ಲದೆ ಒಂದು ಕಾನ್ಫರೆನ್ಸ್ ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸ್ರು. ಯಾಕೆ ಅವ್ರು ಬಂದವ್ರಿಗೂ ಕೂಡ ಬುದ್ಧಿ ಗೊತ್ತಿರಂಗಿಲ್ಲ. ಯಾರು ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ರಾಗೆಲ್ಲ ಈ ಮುಂಬೈದಾಗದಾಗ ಬ್ಯಾಂಗ್ಳೂರ್ನಾಗ ಬೇರೆ ಕಡೆ ಆದಾಗ ಅದರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ವಿಲ್ ಹ್ಯಾವ್ ನಮ್ಮ ಟೀಮ್ನು ಕೂರಿಸಿ ಅವ್ರನ್ನ ಬ್ಲೆಂಡ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ